ದುರಂತದ ಅಂಚಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಗಟಾರಕ್ಕೆ ಜಾರಿದ ವಾಹನವನ್ನು ಜೆಸಿಬಿಯಿಂದ ರಕ್ಷಣೆ. ಕಾರವಾರ ತಾಲೂಕಿನ ಹಳಗೆಜೋಗದಿಂದ ಕಾರವಾರಕ್ಕೆ ತೆರಳುತ್ತಿದ್ದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ರಾತ್ರಿ ವಸತಿ ಬಸ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಗಟಾರಕ್ಕೆ ಜಾರಿದ ಘಟನೆ ಬುಧವಾರ ಧೋಲ್ ಸಮೀಪ ಸಂಭವಿಸಿದೆ. ಘಟನೆಯ ವೇಳೆ ಬಸ್ಸಿನಲ್ಲಿ ಪ್ರಯಾಣಿಕರಿದ್ದರೂ ಚಾಲಕನ ಸಮಯ ಪ್ರಜ್ಞೆ ಹಾಗೂ ಜಾಗರೂಕತೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ಸಿನಲ್ಲಿದ್ದ ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದು ಯಾರಿಗೂ ಗಾಯಗಳಾಗಿಲ್ಲ ಎಂದು ತಿಳಿದು ಬಂದಿದೆ. ಅಪಘಾತ ಸಂಭವಿಸಿದ ತಕ್ಷಣ ಬಸ್ ಚಾಲಕ ಸ್ಥಳೀಯ ಮುಖಂಡ ಕುಮಾರ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಜೆಸಿಬಿ ವ್ಯವಸ್ಥೆ ಮಾಡಿಸಿದರು. ಬಳಿಕ ಜೆಸಿಬಿಯ ಸಹಾಯದಿಂದ ಗಟಾರಕ್ಕೆ ಜಾರಿದ ಬಸ್ ಅನ್ನು ಸುರಕ್ಷಿತವಾಗಿ ಹೊರತೆಗೆದು ಮತ್ತೆ ರಸ್ತೆಗೆ ತರಲಾಯಿತು. ಬಸ್ ಅನ್ನು ರಸ್ತೆಗೆ ತರುವ ಕಾರ್ಯಕ್ಕೆ ಅಗತ್ಯವಾದ ಸಂಪೂರ್ಣ ವೆಚ್ಚವನ್ನು ಕುಮಾರ್ ನಾಯ್ಕ್ ಅವರು ಸ್ವತಃ ಭರಿಸಿದ್ದು, ಅವರ ತ್ವರಿತ ಸ್ಪಂದನೆ, ಮಾನವೀಯತೆ ಹಾಗೂ ಸಹಾಯ ಕಾರ್ಯಕ್ಕೆ ಸ್ಥಳೀಯರು ಹಾಗೂ ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯಿಂದ ಕೆಲ ಕಾಲ ರಸ್ತೆ ಸಂಚಾರದಲ್ಲಿ ಅಡಚಣೆ ಉಂಟಾದರೂ ಬಸ್ ಅನ್ನು ಹೊರತೆಗೆದ ನಂತರ ಸಂಚಾರ ಸಹಜ ಸ್ಥಿತಿಗೆ ಮರಳಿತು. ಮೇಲೋಡ್ಕೋ मरण कर म्हणला. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.